ಜಂತರ್ ಮಂತರ್ ಹೋರಾಟಕ್ಕೆ ದುಬೈ ಲಿಂಕ್. ಅಲ್ಲಿಗೆ ಬಂದಿದ್ಯಾಕೆ ದುಬೈ ಕಂಪನಿಯ ಉದ್ಯೋಗಿಗಳು? ಕಂಪನಿ ಮಾಲೀಕನ ಕಾಳಜಿ ಬಗ್ಗೆ ಎದ್ದಿದೆ ಅನುಮಾನ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯಲ್ಲೇ ಕಂಡುಬಂದ ದೃಶ್ಯ ಇದು. ಅಲ್ಲಿನ ಪ್ರತಿಭಟನಾಕಾರರಿಗೆ ವಿದೇಶದಿಂದ ಫುಡ್ ಆರ್ಡರ್ ಮಾಡಿದ ಘಟನೆಗಳೂ ನಡೆದುಬಿಟ್ಟವು. ದುಬೈ, ಬಾಂಗ್ಲಾದೇಶ ಹೀಗೆ ಹಲವು ದೇಶಗಳಲ್ಲಿ ಕುಳಿತುಕೊಂಡು ಇಲ್ಲಿನ ಪ್ರತಿಭಟನಾಕಾರರಿಗೆ ಫುಡ್ ಆರ್ಡರ್ ಮಾಡಿದ್ದರು. ಫುಡ್ ಆರ್ಡರ್ ಮಾಡಿದ್ದು ಒಬ್ಬರಿಗಷ್ಟೇ ಆದರೂ ಅದು ಕಳಿಸಿದ ಸಂದೇಶ ಬಹುದೊಡ್ಡದ್ದು. ನಿಮ್ಮ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನು ವಿದೇಶದಲ್ಲಿ ಕೂತವರು ತೋರಿಸಿದ್ದರು. सारे जितने भी बात करता हूँ कि कौन से कंट्री से हैं, कोई कहता है जर्मनी से है, कोई कहता है मैं दुबई से हूँ, कोई कहता है मैं सऊदी अरब से हूँ, कोई कहता है मैं गोवा से बात कर रहा हूँ. आप वहाँ जाके बस बच्चों को खाना दे देना, जाके होटल के ऊपर बैठे हुए बच्चे आजकल CJP वाले, उनको दे देना खाना, जाके पहुँचा देना है. जैसा भी आप कर देना वहाँ मैं जाके जब खाना दे देता हूँ जाके. ಈಗ ಇದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಅಂಶ ಬಹಿರಂಗವಾಗಿದೆ. ಇದಕ್ಕೆ ಕಾರಣವಾಗಿದ್ದು ದುಬೈನ ಉದ್ಯಮಿ ಮೊಹಮ್ಮದ್ ಶಹಾಜಿ. ಎಸ್, ಈತ ಭಾರತೀಯ ಮೂಲದ ವ್ಯಕ್ತಿ, ಕೇರಳದ ಮಲಪ್ಪುರಂನ ಉದ್ಯಮಿ. ಸದ್ಯಕ್ಕೆ ದುಬೈನಲ್ಲೂ ಕಂಪನಿಯೊಂದನ್ನು ನಡೆಸ್ತಾ ಇದ್ದಾನೆ. ಆ ಕಂಪನಿಯ ಹೆಸರು ಆಬ್ರೆಕೋ ಫ್ರೈಟ್ಸ್ ಅಂತ. ಈ ಕಂಪನಿಯ 23 ಉದ್ಯೋಗಿಗಳು ದುಬೈನಿಂದ ದೆಹಲಿಗೆ ಬಂದಿದ್ದರು. ಈ ಉದ್ಯೋಗಿಗಳನ್ನು ಕಂಪನಿಯ ಖರ್ಚಿನಲ್ಲೇ ದೆಹಲಿಗೆ ಕರೆಸಿಕೊಂಡಿದ್ದರು ಮೊಹಮ್ಮದ್ ಶಹಾಜಿ. ಅವರಿಗೆ ಊಟ ತಿಂಡಿ ವ್ಯವಸ್ಥೆ, ಮಲಗುವ ವ್ಯವಸ್ಥೆ ಎಲ್ಲ ಖರ್ಚು ಕಂಪನಿಯದ್ದೇ. ಇದಲ್ಲದೆ ಈ ಉದ್ಯೋಗಿಗಳು ಪ್ರತಿದಿನ ಜಂತರ್ ಮಂತರ್ನಲ್ಲಿ ನಡೆಯುವ ಪ್ರತಿಭಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಇದು ಆ ಉದ್ಯೋಗಿಗಳ ಆಗಿನ ದಿನಚರಿ. ಈ ಉದ್ಯೋಗಿಗಳು ತಾವೇ ಖುಷಿಯಿಂದ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ, ಕಂಪನಿಯ ವೃತ್ತಿಪರ ಆದೇಶಕ್ಕೆ ತಲೆಬಾಗಿ ಭಾರತಕ್ಕೆ ಬಂದಿದ್ರ, ಅಥವಾ ಕಂಪನಿ ಮಾಲೀಕನ ಒತ್ತಡದಿಂದ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ ಗೊತ್ತಿಲ್ಲ. ಆದರೆ ಅಲ್ಲಿಂದ ಇಲ್ಲಿಗೆ ಬಂದು ಕಾಕ್ರೋಚ್ಗಳಿಗೆ ಬೆಂಬಲ ನೀಡುವಂತಹ ಸಮಾಜಮುಖಿ ಕಾಳಜಿ ಬಗ್ಗೆ ಅನುಮಾನ ಬರದೇ ಇರುತ್ತಾ ಹೇಳಿ? ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ವಿದೇಶಿ ಹಸ್ತಕ್ಷೇಪದ ಶಂಕೆ. ದುಬೈನಲ್ಲಿ ಉದ್ಯಮ ನಡೆಸುತ್ತಿರುವ ವ್ಯಕ್ತಿಯೊಬ್ಬರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭಾರತ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ನೌಕರರನ್ನು ಏಕೆ ಕಳಿಸಬೇಕು? ಇದು ವಿದ್ಯಾರ್ಥಿ ಹೋರಾಟದ ನೆಪದಲ್ಲಿ ವಿದೇಶಿ ಹಿತಾಸಕ್ತಿಗಳು ಹಸ್ತಕ್ಷೇಪ ನಡೆಸಿದೆ ಅನ್ನೋದಕ್ಕೆ ಸಾಕ್ಷಿಯಲ್ಲವಾ? ಅಲ್ಲದೆ ಆ ಕಂಪನಿ ಮಾಲೀಕನ ಮೇಲೆ ದುಬೈನಲ್ಲಿ ಚೆಕ್ ಲೀಗಲ್ ಪ್ರಕರಣಗಳು ದಾಖಲಾಗಿವೆ ಅನ್ನೋ ವರದಿಗಳನ್ನು ಕೆಲವು ಮಾಧ್ಯಮಗಳು ಮಾಡಿವೆ. ಅಷ್ಟೇ ಅಲ್ಲ, ಶಹಾಜಿ ಹಿನ್ನೆಲೆ ಪರಿಶೀಲಿಸಿದಾಗ ಆತ ಇಷ್ಟೊಂದು ಭಾರೀ ಪ್ರಮಾಣದ ವೆಚ್ಚವನ್ನು ವೈಯಕ್ತಿಕವಾಗಿ ಭರಿಸುವಷ್ಟು ದೊಡ್ಡ ಉದ್ಯಮಿಯೇ ಅನ್ನೋ ಪ್ರಶ್ನೆಯೂ ಮೂಡುತ್ತದೆ. ಹಾಗಾದ್ರೆ ಈ ವೆಚ್ಚಕ್ಕೆ ಹಣ ಎಲ್ಲಿಂದ ಬಂತು? ಇದು ವೈಯಕ್ತಿಕ ಫಂಡಿಂಗೋ ಅಥವಾ ಇದರ ಹಿಂದೆ ದೊಡ್ಡ ಫಂಡಿಂಗ್ ಜಾಲವೇ ಇದೆಯೋ? ಸದ್ಯಕ್ಕಂತೂ ಗೊತ್ತಿಲ್ಲ. ಹಿಂದೆ ಕೂಡ ಇದ್ದವು ಇಂಥ ಅನುಮಾನಗಳು. ಇಂತಹ ಅನುಮಾನಗಳು ಮೂಡೋದಕ್ಕೆ ಕಾರಣಗಳೂ ಇವೆ. 2019, 2020ರ CAA ವಿರೋಧಿ ಪ್ರತಿಭಟನೆಗಳ ಸಂದರ್ಭದಲ್ಲೂ ಇಂತಹ ಪ್ರಶ್ನೆಗಳೇ ಇದ್ದವು. ಶಾಹೀನ್ ಬಾಗ್ ಪ್ರತಿಭಟನೆಗೆ ಇದೇ ರೀತಿಯ ಬಾಹ್ಯ ಬೆಂಬಲ, ಸುದೀರ್ಘ ಧರಣಿಗೆ ಆಹಾರ, ಟೆಂಟ್, ವೈದ್ಯಕೀಯ ನೆರವಿನ ನಿರಂತರ ಸೌಲಭ್ಯ ಕಂಡುಬಂದಿತ್ತು. ಆ ಸಮಯದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತಹ ಸಂಸ್ಥೆಗಳು ಫಂಡಿಂಗ್ನಲ್ಲಿ ಭಾಗಿಯಾಗಿದ್ದವು ಎಂಬ ಆರೋಪದ ಮೇಲೆ ತನಿಖೆ ನಡೆಯಿತು. ನಂತರ PFI ಅನ್ನು ನಿಷೇಧಿಸಲಾಯಿತು. ಒಬ್ಬ ಉದ್ಯೋಗಿ ತನ್ನ ಸ್ವಂತ ರಜೆಯಲ್ಲಿ ಸ್ವಂತ ವೆಚ್ಚದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವುದು ವೈಯಕ್ತಿಕ ಹಕ್ಕು. ಆದರೆ ವಿದೇಶಿ ಕಂಪನಿಯ ಮಾಲೀಕನೇ ವಿಮಾನ ಟಿಕೆಟ್, ಆಹಾರ ನೀಡಿ ರಾಜಕೀಯ ಧರಣಿಗೆ ಕಳುಹಿಸಿದರೆ ಅದು ಸ್ವಯಂ ಪ್ರೇರಿತ ಪ್ರತಿಭಟನೆ ಆಗೋದಿಲ್ಲ, ಅದು ಪ್ರಾಯೋಜಿತ ಹೋರಾಟವಾಗುತ್ತದೆ. ಭಾರತದ ಸಾರ್ವಜನಿಕ ಪ್ರತಿಭಟನೆಗಳಲ್ಲಿ ವಿದೇಶಿ ಹಣ ಮತ್ತು ವಿದೇಶಿ ಶಕ್ತಿಗಳ ಹಸ್ತಕ್ಷೇಪ ಅನ್ನೋ ಆರೋಪಗಳು ಹೊಸದಲ್ಲ. ಆದರೆ ಇವಕ್ಕೆ ಒಂದಲ್ಲ ಒಂದು ದಿನ ಕಡಿವಾಣ ಬೀಳಲೇಬೇಕು. ಏನಂತೀರಿ?